ಹಾಯ್, ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇದು ಒನ್ ಆಫ್ ದ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಬೇಕಾದ್ರೂ ಅನ್ಬೋದು. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ iQOO Neo 7 Pro ಮತ್ತು OnePlus Nord 3 ಈ ಎರಡು ಸ್ಮಾರ್ಟ್ ಫೋನ್ಗಳಿರುವಂಥದ್ದು. ನೀವು ತುಂಬ ಜನ ಕೇಳ್ಕೊಂಡ್ರಿ ಈ ಎರಡು ಫೋನ್ಗಳನ್ನು ಕಂಪೇರ್ ಮಾಡಿ ಅಂತ. ಒಂದೇನಪ್ಪ ಅಂತ ಅಂದರೆ ಈ ಎರಡೂ ಸ್ಮಾರ್ಟ್ ಫೋನ್ಗಳು ಕೂಡ 34,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಎರಡು ಕೂಡ ಸೇಮ್ ಪ್ರೈಸಿಗೆ ಲಾಂಚ್ ಆಗಿರುವಂಥದ್ದು. ಆಯಿತಾ, ನಾನಿವತ್ತು ಈ ಎರಡನ್ನೂ ಕೂಡ ಕಂಪೇರ್ ಮಾಡ್ತೀನಿ. ಯಾವ ಸ್ಪೆಸಿಫಿಕೇಶನ್ ಯಾವುದ್ರಲ್ಲಿ ಚೆನ್ನಾಗಿದೆ, ಯಾವುದನ್ನು ತೊಗೊಬೋದು, ಯಾವ್ದು ತುಂಬ ಪವರ್ಫುಲ್ ಆಗಿದೆ, ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಐಟಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ನಾನು ಆಲ್ರೆಡಿ ಈ ಎರಡೂ ಫೋನ್ಗಳ ಅನ್ಬಾಕ್ಸಿಂಗನ್ನು ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಬೇಕಾದ್ರೆ ಹೋಗ್ಬಿಟ್ಟು ನೋಡ್ಕೊಂಬನ್ನಿ. ಮೊದಲನೇದಾಗಿ ಈ ಎರಡು ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ತುಂಬ ಸಿಮಿಲರ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯಿತಾ, ಎರಡೂ ಕೂಡ 200 ಗ್ರಾಮ್ನ ಒಳಗಡೆ ವೆಯ್ಟ್ ಇರುವಂಥದ್ದು, ಸಿಮಿಲರ್ ವೆಯ್ಟು ಮತ್ತು ಥಿಕ್ನೆಸ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಸಿಮಿಲರ್ ಇದೆ. ನಿಮಗೆ ಈ ಒಂದು iQOOನಲ್ಲಿ ಗ್ಲಾಸ್ ಬ್ಯಾಕ್ ವೇರಿಯಂಟ್ ಕೂಡ ಸಿಗುತ್ತೆ, ಈ ಒಂದು ಲೆದರ್ ಬ್ಯಾಕ್ ವೇರಿಯಂಟ್ ಕೂಡ ಸಿಗುತ್ತೆ. ಎರಡರಲ್ಲೂ ಕೂಡ ಗ್ಲಾಸ್ ಬ್ಯಾಕೆ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಎರಡರಲ್ಲೂ ಕೂಡ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ ನಿಮಗೆ, ಮತ್ತು ಎರಡರಲ್ಲೂ ಕೂಡ ಫ್ರಂಟಲ್ಲಿ ಗ್ಲಾಸ್ ಇದೆ. ಎರಡರಲ್ಲೂ ಕೂಡ ನಿಮ್ಗೆ ಆಲ್ರೆಡಿ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ ಮತ್ತು ಎರಡರಲ್ಲೂ ಕೂಡ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇರುವಂಥದ್ದು. USB Type-C ಪೋರ್ಟು, SD ಕಾರ್ಡ್ ಸ್ಲಾಟ್ ಎರಡರಲ್ಲೂ ಸಿಗ್ತಾಯಿಲ್ಲ ನಿಮಗೆ, ಮತ್ತು IR ಬ್ಲಾಸ್ಟರ್ ಎರಡರಲ್ಲೂ ಕೂಡ ಇದೆ. ಸೊ ತುಂಬ ಸಿಮಿಲರ್ ಅಂತ ಹೇಳ್ಬೋದು. ಆಯಿತಾ, ಫ್ರಂಟಲ್ಲಿ ಬೆಸಲ್ಲಿಗೆ ಬಂತು ಅಂತ ಅಂದರೆ ನಿಮಗೆ OnePlusನಲ್ಲಿ ಯೂನಿಫಾರ್ಮ್ ಬೆಸಲ್ ಸಿಗ್ತಾ ಇರುವಂಥದ್ದು, ಎಲ್ಲ ಕಡೆ ಒಂದೇ ಸೈಜ್ನ ಬೆಸಲ್ಲು. ಈ ಕಡೆ iQOO ಬಂತು ಅಂದರೆ ಕೆಳಗಡೆ ಬೆಸಲ್ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ OnePlusನಲ್ಲಿ ನಿಮಗೆ IP54 ಡಸ್ಟ್ ಮತ್ತು ಸ್ಪ್ಲ್ಯಾಶ್ ಪ್ರೂಫ್ ರೆಸಿಸ್ಟೆಂಟ್ ಕೊಡ್ತಾ ಇದ್ರೆ, iQOOನಲ್ಲಿ ನಿಮ್ಗೆ ಆ ರೀತಿ ಯಾವುದೇ ಒಂದು ರೆಸಿಸ್ಟೆನ್ಸ್ ಸಿಗ್ತಾ ಇಲ್ಲ. ಓವರಾಲ್ ನೋಡೋದಕ್ಕೆ ಹೋದರೆ ಎರಡು ಕೂಡ ತುಂಬ ಸಿಮಿಲರ್ ಬಿಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದೇನಪ್ಪ ಅಂತ ಅಂದರೆ ಈ ಒಂದು iQOO ಏನಿದೆ ಇದರ ಬ್ಯಾಕ್ ಲೆದರಿ ಬ್ಯಾಕ್ ಸಿಗ್ತಾ ಇದೆ ಅಲ್ವಾ, ಅದು ಒಂದು ಯುನೀಕ್ ಫೀಚರ್ ಅನ್ನಿಸ್ತು. OnePlusಲ್ಲಿ ಆ ರೀತಿ ಯಾವುದೇ ಒಂದು ವೇರಿಯಂಟ್ ನಿಮಗೆ ಸಿಗ್ತಾ ಇಲ್ಲ. ಎರಡು ಕೂಡ ಸೇಮ್ ಅಂತೀನಿ, ಈಕ್ವಲ್ ಪಾಯಿಂಟನ್ನು ಕೊಡ್ಬೋದು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಎರಡು ಕೂಡ ಆಲ್ಮೋಸ್ಟ್ ಸಿಮಿಲರ್ ಕ್ವಾಲಿಟಿಯ ಡಿಸ್ಪ್ಲೇನ ಹೊಂದಿರುವಂಥದ್ದು, ಸೇಮ್ ಸೈಜು. ಎರಡು ಕೂಡ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥದ್ದು. ಎರಡು ಕೂಡ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಎರಡು ಕೂಡ ವೇರಿಯಬಲ್ ಅಲ್ಲ, ಅವಶ್ಯಕತೆ ಇರೋ ಟೈಮಲ್ಲಿ 40, 60, 120 ಮಧ್ಯ ರಿಫ್ರೆಶ್ ರೇಟನ್ನು ಚೇಂಜ್ ಮಾಡ್ಕೋತವೆ. ಎರಡು ಕೂಡ 10 ಬಿಟ್ ಡಿಸ್ಪ್ಲೇ ಆಗಿರುವಂಥದ್ದು. 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ, SDR10+ ಕೂಡ ಸಪೋರ್ಟ್ ಮಾಡುತ್ತೆ. ತುಂಬ ಬ್ರೈಟಾಗಿ ಕೂಡ ಇದೆ. ಎರಡು ಕೂಡ ತುಂಬ ಹೆವಿ ಬ್ರೈಟ್ ಆಗಿದೆ, ಬಿಸಿಲಿಗೆ ಹೋದರೂ ಕೂಡ ಒಂದು ಲೆವೆಲ್ಗೆ ಬ್ರೈಟಾಗಿ ಕಾಣುತ್ತೆ. ಒಂದೇನಪ್ಪ ಅಂತ ಅಂದರೆ iQOOನಲ್ಲಿ ಸುಮಾರು 16,000 ಲೆವೆಲ್ನ ಒಂದು ಡಿಮ್ಮಿಂಗ್ ಟೆಕ್ನಾಲಜಿ ಇರುವಂಥದ್ದು. ಆಯಿತು, ಅಂದರೆ ಬ್ರೈಟ್ನೆಸ್ಸು ಹೆವಿ ಬ್ರೈಟಾಗಿ ಮತ್ತು ತುಂಬ ಕಡಿಮೆ ಬ್ರೈಟ್ಗಳ ಮಧ್ಯೆ ಲಿಟ್ರಲಿ 16,000 ಲೆವೆಲ್ಸ್ ಇದೆಯಂತೆ. ಅದೊಂದು ಸ್ವಲ್ಪ ಯುನೀಕ್ ಫೀಚರ್ ಅಂತ ಅನ್ನಿಸ್ತು. ಸೊ ಡಿಸ್ಪ್ಲೇನಲ್ಲೂ ಕೂಡ ಎರಡು ಸೇಮ್ ಪಾಯಿಂಟನ್ನು ಪಡ್ಕೋತೇವೆ. ಎರಡು ಕೂಡ ತುಂಬ ಚೆನ್ನಾಗಿದ್ದಾವೆ ಅಂತಲೇ ಅನ್ಬೋದು. ಇನ್ನು ರ್ಯಾಮ್ ಮತ್ತು ಸ್ಟೋರೇಜಿಗೆ ಬಂತು ಅಂತ ಅಂದರೆ ಒಂದು ಸಣ್ಣ ಡಿಫ್ರೆನ್ಸು ಈ ಎರಡು ಫೋನ್ಗಳ ಮಧ್ಯೆ ಇರುವಂಥದ್ದು. ಎರಡರಲ್ಲೂ ಕೂಡ ನಿಮಗೆ UFS 3.1 ಸ್ಟೋರೇಜ್ ಸಿಗ್ತಾ ಇದ್ದರೆ ರ್ಯಾಮ್ ಟೈಪ್ ಡಿಫ್ರೆಂಟ್ ಆಗಿರುವಂಥದ್ದು. iQOOನಲ್ಲಿ LPDDR5 ರ್ಯಾಮ್ ಸಿಕ್ಕರೆ OnePlusನಲ್ಲಿ LPDDR5X ರ್ಯಾಮ್ ಸಿಗ್ತಾ ಇರುವಂಥದ್ದು. ಸೊ ಸ್ವಲ್ಪ ಫಾಸ್ಟಾಗಿ ರೀಡು ರೈಟು ಈ ಒಂದು ರ್ಯಾಮಲ್ಲಿ ಆಗುತ್ತೆ. ಆಯಿತಾ, ಸೊ ಈ ಕಾರಣದಿಂದ ಸ್ವಲ್ಪ ಪಾಯಿಂಟನ್ನು ಈ ಒಂದು OnePlus ಪಡ್ಕೋತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಅಂತೀನಿ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಮೇಯ್ನ್ ಪರ್ಫಾರ್ಮೆನ್ಸು iQOOನಲ್ಲಿ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೊಸೆಸರ್ ಸಿಕ್ಕರೆ OnePlusನಲ್ಲಿ ನಿಮಗೆ ಡೈಮೆನ್ಸಿಟಿ 9000 ಪ್ರೊಸೆಸರ್ ಸಿಗ್ತಾ ಇರುವಂಥದ್ದು. ಎರಡೂ ಕೂಡ 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್. ಎರಡೂ ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಆದರೆ ಕಂಪ್ಯಾರಿಟಿವ್ಲಿ ಪರ್ಫಾರ್ಮೆನ್ಸಲ್ಲಿ ಈ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಸ್ವಲ್ಪ ಪವರ್ ಜಾಸ್ತಿ ಇರುವಂಥದ್ದು. ಎರಡರ ಅಂಥದ್ದು ಬೆಂಚ್ಮಾರ್ಕ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಂದು OnePlus ಏನಿದೆ ಇದು ಸುಮಾರು 8,65,000 ಬೆಂಚ್ಮಾರ್ಕ್ ರೇಟಿಂಗನ್ನು ಕೊಟ್ಟರೆ, ಈ ಒಂದು ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಏನಿದೆ ಇದು ಲಿಟ್ರಲಿ ಸುಮಾರು ಒಂದು 3.5 ಲಕ್ಷ, ಅದಕ್ಕಿಂತ ಜಾಸ್ತಿ ರೇಟಿಂಗನ್ನು ಕೊಡ್ತಾರೆ. 3.5 ಇಂದ 4 ಲಕ್ಷ ರೇಟಿಂಗ್ ಜಾಸ್ತಿ ಕೊಡ್ತಾ ಇದೆ. ಸುಮಾರು ಕ್ಲೋಸ್ ಟು 12.5 ಲಕ್ಷ ರೇಟಿಂಗನ್ನು iQOO ಕೊಡ್ತಾ ಇರುವಂಥದ್ದು ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಯಿತಾ, ಸೊ ಪರ್ಫಾರ್ಮೆನ್ಸ್ ವೈಸು ನಿಮಗೆ iQOOನಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಸಿಗುತ್ತೆ, ಬೆಟರ್ ಸ್ಟೆಬಿಲಿಟಿ ಸಿಗುತ್ತೆ. ಆಯಿತಾ, ಆ್ಯಕ್ಚುಲಿ ನೋಡಬೇಕು ಅಂತ ಅಂದರೆ ಈ ಒಂದು ಡೈಮೆನ್ಸಿಟಿ 9000 ಪ್ರೊಸೆಸರ್ ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ OnePlus ಏನು ಬೆಂಚ್ಮಾರ್ಕ್ ಕೊಟ್ಟಿದೆ ಅದಕ್ಕಿಂತ ಜಾಸ್ತಿ ಕೊಡುವಂಥ ಕೆಪಾಸಿಟಿ ಇದೆ. ಬಟ್ ಏನೋ ಒಂದು ಕಾರಣಕ್ಕೆ ಇದರಲ್ಲಿ ಅಷ್ಟೊಂದು ರೇಟಿಂಗನ್ನು ಕೊಡ್ತಾ ಇಲ್ಲ. ಆಯಿತಾ, ಮೋಸ್ಟ್ಲಿ ಅಂಡರ್ ಕ್ಲಾಕ್ ಮಾಡಿದ್ದಾರೆ ಪ್ರೊಸೆಸರ್ನ, ಏನಂತ ಗೊತ್ತಿಲ್ಲ. ಒಟ್ಟಿಗೆ ತುಂಬ ಕಡಿಮೆ ರೇಟಿಂಗನ್ನು ಈ ಒಂದು OnePlus Nord 3 ಕೊಡ್ತಾ ಇರುವಂಥದ್ದು. ಆಯಿತಾ,
ಓವರಾಲ್ ಎರಡೂ ಕೂಡ ತುಂಬ ಪವರ್ಫುಲ್ ಆಗಿರುವಂಥದ್ದು. ಎರಡರಲ್ಲೂ ಕೂಡ ಯಾವ ಗೇಮನ್ನು ಬೇಕಾದರೂ ಒಂದು ಲೆವೆಲಿಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೊಂದು ತೊಂದರೆನೇ ಆಗೋದು, ತುಂಬ ಸ್ಮೂತಾಗಿದೆ. ಆದರೆ ಎರಡನ್ನೂ ಕಂಪೇರ್ ಮಾಡೋದಕ್ಕೆ ಹೋದರೆ ನಿಮಗೆ iQOO Neo 7 Proನಲ್ಲಿ ನಿಮಗೆ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ ಸಿಗ್ತಾ ಇರುವಂಥದ್ದು ಈ ಪ್ರೈಸ್ ರೇಂಜ್ಗೆ. ಸೊ ಅದರಿಂದ ಈ ರೌಂಡಲ್ಲಿ ಈಸಿಯಾಗಿ iQOO ವಿನ್ ಆಗುತ್ತೆ. ಜೊತೆಗೆ iQOOನಲ್ಲಿ ಇನ್ನೊಂದು ಯುನೀಕ್ ಫೀಚರ್ ಏನಪ್ಪ ಅಂತ ಅಂದರೆ ಇದರಲ್ಲಿ ಇಂಟೆಲಿಜೆಂಟ್ ಡಿಸ್ಪ್ಲೇ ಚಿಪ್ ಇದೆ ಆಯಿತಾ. ಇದು ನಿಮ್ಮ ಫೋನಿನ ಡಿಸ್ಪ್ಲೇಯ HDR MEMCನೆಲ್ಲ ಹ್ಯಾಂಡಲ್ ಮಾಡುತ್ತೆ ಆಯಿತಾ. ಡೆಡಿಕೇಟೆಡ್ ಚಿಪ್ ಅಂತಲೇ ಅನ್ಬೋದು. ಮತ್ತು ಇದು ನೀವು ಗೇಮ್ ಆಡಬೇಕಾದ್ರೂ ಕೂಡ ಕೆಲಸವನ್ನು ಮಾಡುತ್ತೆ ಆಯಿತಾ. ಎಷ್ಟೋ ಗೇಮ್ಗಳಲ್ಲಿ 90 FPS 120 FPS ಸಪೋರ್ಟ್ ಇರೋದಿಲ್ಲ. ಈ ಚಿಪ್ ಏನು ಮಾಡುತ್ತೆ ಅಂತ ಅಂದರೆ MEMC ಮುಖಾಂತರ ಎಕ್ಸ್ಟ್ರಾ ಫ್ರೇಮ್ಸನ್ನು ಆ್ಯಡ್ ಮಾಡುತ್ತೆ. ನಿಮಗೆ ಆ ಗೇಮ್ ತುಂಬ ಸ್ಮೂತ್ ಫೀಲನ್ನು ಕೊಡುತ್ತೆ. ಕ್ರೇಜಿ ಯೂನಿಕ್ ಫೀಚರ್ ಅಂತ ಅನ್ನಿಸ್ತು. ಜೊತೆಗೆ iQOOನವ್ರದ್ದು ಮೋಷನ್ ಕಂಟ್ರೋಲ್ ಆಪ್ಷನ್ ಕೂಡ ಸಿಗುತ್ತೆ. ನೀವು ಹೆವಿ ಗೇಮ್ ಆಡ್ತೀರಾ ಅಂತ ಅಂದರೆ ಈ ಮೋಷನ್ ಕಂಟ್ರೋಲ್ ಯೂಸ್ ಮಾಡಿಕೊಂಡು ಮೋಷನ್ಸನ್ನು ಬಟನ್ ರೀತಿ ಯೂಸ್ ಮಾಡ್ಬೋದಾಯ್ತಾ. ಹೆವಿ ಯೂಸ್ ಆಗುತ್ತೆ ಗೇಮರ್ಸ್ಗಳಿಗೆ ಮಾತ್ರ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ನೀವು ನಂಬಲ್ಲ, ಎರಡರಲ್ಲೂ ಕೂಡ ಮೆಗಾ ಪಿಕ್ಸೆಲ್ ವೈಸ್ ಎರಡು ಕೂಡ ಸೇಮ್ ಟು ಸೇಮ್ ಸ್ಪೆಸಿಫಿಕೇಶನ್ ಹೊಂದಿರುವಂಥದ್ದು. ಎರಡರಲ್ಲೂ ಕೂಡ ಮೇನ್ ಸೆನ್ಸರ್ 50 MP, ಎರಡರಲ್ಲೂ ಕೂಡ ನಿಮಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಸಿಗ್ತದೆ, ಎರಡೂ ಕೂಡ 8 MP, ಎರಡರಲ್ಲೂ ಕೂಡ ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ 2 MP, ಮಾಡೋಕ್ಕೆ ಕೆಲಸ ಇಲ್ಲ. ಎರಡರಲ್ಲೂ ಕೂಡ ಫ್ರಂಟ್ ಕ್ಯಾಮ್ರಾ 16 MP ಇದೆ, ಎಲ್ಲ ಸೇಮ್ ಟು ಸೇಮ್. ಆದರೆ ಇದರೊಳಗೆ ಯೂಸ್ ಮಾಡಲಾಗಿರುವಂಥ ಸೆನ್ಸಾರ್ ಚೇಂಜ್, ಈ ನಾರ್ಡಲ್ಲಿ ನಿಮಗೆ ಸೋನಿ ಸೆನ್ಸಾರ್ ಯೂಸ್ ಮಾಡಿದರೆ iQOOನಲ್ಲಿ ಸ್ಯಾಮ್ಸಂಗಿನ ಸೆನ್ಸಾರ್ನ ಯೂಸ್ ಮಾಡಲಾಗಿದೆ. ಸೊ ಕ್ಲಾರಿಟಿ ವೈಸು ನನಗೆ ಎರಡು ಕೂಡ ತುಂಬ ಸಿಮಿಲರ್ ಅಂತ ಅನ್ನಿಸ್ತು, ತುಂಬ ಸಿಮಿಲರ್ ಅಂತ ಅನ್ನಿಸ್ತು. ಕೆಲವೊಂದು ಕಂಪ್ಯಾರಿಸನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫೋಟೋಸನ್ನು. ಎರಡೂ ಕೂಡ ಒಂದು ಒಳ್ಳೆಯ ಫೋಟೋಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ನನಗೇನಪ್ಪ ಅನ್ನಿಸ್ತು ಅಂತ ಅಂದರೆ ಈ OnePlus ಏನಿದೆ ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಅಂತ ಅನ್ನಿಸ್ತು. ನ್ಯಾಚುರಲಾಗಿ ಫೋಟೋ ತೆಗಿತಲ್ಲ ಅಂತ ಅನ್ನಿಸ್ತು. ಕಲರ್ಸ್ ಎಲ್ಲ ಎದ್ದು ಕಾಣೋ ರೀತಿ ತೆಗಿತದೆ ಅಂತ ನನಗೆ ಅನ್ನಿಸ್ತು ಪರ್ಸ್ನಲಿ. ಅದು ಕೆಲವು ಜನಕ್ಕೆ ಇಷ್ಟ ಕೂಡ ಆಗುತ್ತೆ. ಎರಡು ಕೂಡ ಕ್ಲಾರಿಟಿ ವೈಸ್ ತುಂಬ ಸಿಮಿಲರ್ ಆಗಿದೆ. ಎರಡು ಕೂಡ ಲೋ ಲೈಟಲ್ಲಿ ಸಿಮಿಲರ್ ಪರ್ಫಾರ್ಮೆನ್ಸನ್ನು ನೀಡುತ್ತೆ. ನನಗೆ ಅಂಥ ಮೇಜರ್ ಡಿಫ್ರೆನ್ಸ್ ಎರಡರಲ್ಲೂ ಕೂಡ ಕಾಣಲಿಲ್ಲ. ನಿಮಗೆ iQOOನಲ್ಲಿ ಸ್ವಲ್ಪ ನ್ಯಾಚುರಲ್ ಆಗಿದೆ ಅಂತ ಅನ್ನಿಸ್ತು. ಎರಡೂ ಬೆಂಕಿ ಕ್ಯಾಮ್ರಾ ಗುರು ಈ ಪ್ರೈಸ್ ರೇಂಜ್ಗೆ ಅಂತ ಅನ್ನಲ್ಲ ಆಯಿತಾ. ಈ ಬೆಲೆಗೆ ತಕ್ಕ ರೀತಿಯಲ್ಲಿದ್ದಾವೆ. ನಿಮಗೆ ಎರಡು ಕೂಡ ವೈಡ್ ಆ್ಯಂಗಲ್ಲು ಸಿಮಿಲರ್ ಕ್ಲಾರಿಟಿ ಸಿಗುತ್ತೆ. ಎರಡೂ ಕೂಡ 0.6x ಇಂದು ಅಲ್ಟ್ರಾ ವೈಡ್ ನಿಮಗೆ ಸಿಗ್ತಾ ಇರುವಂಥದ್ದು. ಕ್ಲಾರಿಟಿ ಎರಡು ಕೂಡ ತುಂಬ ಸಿಮಿಲರ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಮೇಜರ್ ಡಿಫ್ರೆನ್ಸ್ ಎರಡರಲ್ಲೂ ಕೂಡ ಕಾಣಲಿಲ್ಲ. ಲೋ ಲೈಟಲ್ಲಿ ಸಿಮಿಲರ್ ಪರ್ಫಾರ್ಮೆನ್ಸನ್ನು ಮಾಡುತ್ತೆ. ಮತ್ತು ಫ್ರಂಟ್ ಕ್ಯಾಮ್ರಾ ಕೂಡ ಅಷ್ಟೇ ಆಯಿತಾ. ನಿಮಗೆ ಈ OnePlusಲ್ಲಿ ಸ್ವಲ್ಪ ವೈಡಾಗಿ ಸಿಗುತ್ತೆ ಅನ್ನೋದು ಬಿಟ್ಟರೆ ಕ್ಲಾರಿಟಿ ವೈಸು ತುಂಬ ಸಿಮಿಲರ್ ಆಗಿದೆ. OnePlusಯಿಂದ ನನ್ನ ಫ್ರಂಟು ಒಂಚೂರು ಬ್ರೈಟಾಗಿ ಒಂಚೂರು ಚೆನ್ನಾಗಿ ಕಾಣುತ್ತೆ ಅಂತ ಅನ್ನಿಸ್ತು. ಇದು ಕೂಡ ಪರವಾಗಿಲ್ಲ. ಝೂಮ್ ಮಾಡಿದ್ರೆ ಡೀಟೇಲ್ಸ್ ಎರಡರಲ್ಲೂ ಕೂಡ ರಿಟೇನ್ ಆಗ್ತಾ ಇದೆ. ಎರಡೂ ಕೂಡ ನೀವು ಚೆನ್ನಾಗಿ ಕಾಣೋ ರೀತಿ ತೆಗಿಯುತ್ತೆ ಒಟ್ಟಿಗೆ. ಹುಡುಗಿರಿಗೊಂದು ತುಂಬ ಇಷ್ಟ ಆಗುತ್ತೆ. ಫುಲ್ಲು ಮೇಕಪ್ ಮಾಡಿ ಚೆನ್ನಾಗಿ ರೆಡಿಯಾಗಿದ್ದೀರ ಅನ್ನೋ ರೀತಿ ಕಾಣುತ್ತೆ. ಎರಡೂ ಕೂಡ ರೇರ್ ಕ್ಯಾಮ್ರಾ ಏನಿದೆ ಅದರ ವೀಡಿಯೋಗ್ರಫಿ 4K 60 FPS ತನಕ ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಎರಡೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಹೊಂದಿರೋದ್ರಿಂದ ತುಂಬ ಸ್ಟೇಬಲ್ ವೀಡಿಯೋಸನ್ನು ಶಾರ್ಟ್ಸ್ ನೀವು ತೆಗಿಬೇಕಾದ್ರೆ ಲೋ ಲೈಟಲ್ಲಿ ಒಂದು ಶೇಕಿ ಆಗೋಲ್ಲ, ಬ್ಲರ್ರಿ ಬರೋಲ್ಲ, ಒಂದು ಸ್ಟೇಬಲ್ ಫೋಟೋ ನಿಮಗೆ ನೀಡುತ್ತೆ. ಫ್ರಂಟ್ ನಿಮಗೆ ಎರಡರಲ್ಲೂ ಕೂಡ ಫುಲ್ HD ವೀಡಿಯೋ ಸಿಗ್ತಾರೆ. 4K ಕೊಟ್ಟರೆ ಚೆನ್ನಾಗಿರ್ತಾ ಇತ್ತು. ಸೊ ಕ್ಯಾಮ್ರಾ ವೈಸ್ ನನಗೆ ಅಂಥ ಮೇಜರ್ ಡಿಫ್ರೆನ್ಸ್ ಕಾಣಲಿಲ್ಲ ಗುರು. ಎರಡೂ ಆಲ್ಮೋಸ್ಟ್ ಈಕ್ವಲ್ ಪಾಯಿಂಟ್ ಅಂತೀನಿ. ಪಿಕ್ಸೆಲ್ ಪೀಪ್ ಮಾಡಿದ್ರೆ ಎಲ್ಲಾದರೂ ಝೂಮ್ ಇನ್ ಮಾಡಿ ಫುಲ್ ಚೆಕ್ ಮಾಡಿದ್ರೆ ನಿಮ್ಗೆ ಎಲ್ಲೋ ಒಂದೊಂದು ಕಡೆ ಸಿಗ್ಬೋದು. ಬಟ್ ಎರಡೂ ಕೂಡ ತುಂಬ ಸಿಮಿಲರ್ ಆಗಿದೆ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಎರಡರಲ್ಲೂ ಕೂಡ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಎರಡರಲ್ಲೂ ಕೂಡ ಫೇಸ್ ಅನ್ಲಾಕ್ ಸಹ ಇರುವಂಥ ತುಂಬ ಫಾಸ್ಟ್ ಆಗಿದೆ. ಎರಡು ಕಂಪ್ಲೇಂಟ್ ಮಾಡೋಂಗೆ ಇಲ್ಲ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸ್ಟ್ಯಾಂಡರ್ಡು. ಆದರೆ OnePlus Nord 3ನಲ್ಲಿ ನಿಮಗೆ 80 ವ್ಯಾಟ್ನ ಚಾರ್ಜರ್ ಬಾಕ್ಸ್ ಒಳಗೆ ಕೊಟ್ಟರೆ ಈ ಒಂದು iQOO Neo 7 Proನಲ್ಲಿ ನಿಮಗೆ ಲಿಟ್ರಲಿ 120 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. 120 ವ್ಯಾಟ್ ಚಾರ್ಜರು. ಈ ಒಂದು 120 ವ್ಯಾಟ್ನ ಚಾರ್ಜರ್ನಲ್ಲಿ ಕೇವಲ 8 ನಿಮಿಷದಲ್ಲಿ 50% ಚಾರ್ಜ್ ಆಗುತ್ತೆ. ಬರೀ 8 ನಿಮಿಷದಲ್ಲಿ 0ಯಿಂದ 50%, ಬರೀ 8 ನಿಮಿಷದಲ್ಲಿ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ಈ ಒಂದು ನಾರ್ಡ್ ಏನಿದೆ ಇದು 1ರಿಂದ 60% ಚಾರ್ಜ್ ಮಾಡೋದಕ್ಕೆ ಸುಮಾರು ಒಂದು 15 ನಿಮಿಷ ಟೈಮ್ ತೊಗೊಳ್ಳೋದು, ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಎರಡು ಕೂಡ ತುಂಬ ಫಾಸ್ಟ್ ಚಾರ್ಜಿಂಗ್ಗೆ. ಬಟ್ ಕಂಪ್ಯಾರಿಟಿವ್ಲಿ iQOO ಹೆವಿ ಜಾಸ್ತಿ ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ. ಒಂದು 20-25 ನಿಮಿಷದಲ್ಲಿ 20 ನಿಮಿಷದಲ್ಲಿ ನಂಗೆ ಅನ್ನಿಸ್ತಂಗೆ ಫುಲ್ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಈ ಒಂದು
120 ವ್ಯಾಟ್ನ ಚಾರ್ಜರ್ನಲ್ಲಿರುವಂಥದ್ದು. ಸೊ ಈ ರೌಂಡಲ್ಲಿ iQOO Neo 7 Pro ಆರಾಮಾಗಿ ವಿನ್ ಆಗುತ್ತೆ. ಬಟ್ ಬ್ಯಾಟ್ರಿ ಎರಡು ಕೂಡ ಸೇಮ್ ಇರೋದ್ರಿಂದ ಓಕೆ ಅನ್ಬೋದು. ಒಟ್ಟಿಗೆ ಸಣ್ಣ ಪಾಯಿಂಟನ್ನು ಈ ಒಂದು iQOO ತೊಗೊಳುತ್ತೆ ಅಂತೀನಿ. ಇನ್ನು ಈ ಎರಡು ಫೋನ್ಗಳಲ್ಲಿ ನಮಗೆ ಆಂಡ್ರಾಯ್ಡ್ 13 ಬೇಸ್ ರನ್ ಆಗ್ತಿರುವಂಥ OS ಇದೆ. ಈ iQOOನಲ್ಲಿ ಫನ್ ಟಚ್ OS ಇದ್ರೆ, OnePlusನಲ್ಲಿ ಆಕ್ಸಿಜನ್ OS ಇದೆ. ನನಗೆ ಇವೆರಡರಲ್ಲಿ ಕ್ಲೋಸ್ ಟು ಸ್ಟಾಕ್ ಆ್ಯಂಡ್ರಾಯ್ಡ್ ಅಂತ ಅನಿಸಿದ್ದು ಫನ್ ಟಚ್ OS iQOO ಆಯಿತಾ. ತುಂಬ ಸ್ಮೂತ್, ಎರಡೂ ತುಂಬ ಸ್ಮೂತ್ ಆಗಿದೆ. ಮುಂಚೆ ಈ ಆಕ್ಸಿಜನ್ OS ತುಂಬ ಚೆನ್ನಾಗಿತ್ತು OnePlus ಬಟ್ ಬರ್ತಾ 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 ಹಾಳು ಮಾಡಿ ಬಿಸಾಕಿದ್ರು. ಈಗ ಒಂಚೂರು ಇಷ್ಟ ಆಗಲ್ಲ, ಕೆಟ್ಟದಾಗಿದೆ ಗುರು OS. ಹೌದು ಸ್ಮೂತಾಗೇನೋ ಇದೆ, ಆದರೆ ನನಗೆ ಯೂಸರ್ ಇಂಟರ್ಫೇಸ್ ನಂಗೆ ಅಷ್ಟೊಂದು ಇಷ್ಟ ಆಗಿದೆ. ಎರಡರಲ್ಲೂ ಕೂಡ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದ್ದಾವೆ, ಅದನ್ನು ನೀವು ಅನ್ಇನ್ಸ್ಟಾಲನ್ನು ಮಾಡಬಹುದು. ಇನ್ನೊಂದೇನಪ್ಪ ಅಂತ ಅಂದರೆ iQOOನಲ್ಲಿ ನಿಮಗೆ 2 ವರ್ಷಗಳ ಸಾಫ್ಟ್ವೇರ್ ಅಪ್ಡೇಟ್ ಕೊಡ್ತಾರೆ, 3 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸನ್ನು ಕೊಡ್ತಾ ಇರುವಂಥದ್ದು. ಈ ಕಡೆ OnePlusನಲ್ಲಿ ನಿಮಗೆ 3 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟು ಮತ್ತು 5 ವರ್ಷಗಳ ಸೆಕ್ಯೂರಿಟಿ ಪ್ಯಾಚಸನ್ನು ಕೊಡ್ತಾ ಇದ್ದಾರೆ. ಸೊ ಕ್ರೇಜಿ ಅಂತ ಅನ್ಬೋದು ಆಯಿತಾ. ನೋಡಿ, ನಿಮ್ಮ ಪ್ರಿಯಾರಿಟಿ, ನಿಮಗೆ ಯಾವ OS ಇಷ್ಟ ಆಗುತ್ತೆ ಅದನ್ನು ನೀವು ಚೂಸ್ ಮಾಡ್ಕೊಂಡು ಇದರಲ್ಲಿ ತೊಗೊಬೋದು. ಸೊ ಅಪ್ಡೇಟ್ ಇದರಲ್ಲಿ ಕೊಡೋದ್ರಿಂದ ಒಂದು 0.5 ಪಾಯಿಂಟ್ ನಾವು OnePlusಗೆ ಕೊಡ್ಬೋದೇನೋ. ಅದು ಬಿಟ್ಟರೆ ಎರಡು ಕೂಡ ತುಂಬ ಸ್ಮೂತಾಗಿದೆ, ತುಂಬ ಸಿಮಿಲರ್, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ಎಲ್ಲ ಗೇಮ್ಸ್ಗಳು ತುಂಬ ಚೆನ್ನಾಗಿ ರನ್ ಆಗುತ್ತೆ. ಸೊ ಏನೋ ಅಷ್ಟೊಂದು ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ. ಇನ್ನು ಎರಡರಲ್ಲೂ ಕೂಡ ನಿಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತಾ ಇರುವಂಥದ್ದು. ಈ OnePlusಲ್ಲಿ ನಿಮಗೆ ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಇದೆ ಆಯಿತಾ. ಸೊ ಎರಡು ಕೂಡ ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿ, ತುಂಬ ಜೋರ ಕೂಡ ಕೇಳುತ್ತೆ. ಸೊ ಅಂಥ ಡಿಫ್ರೆನ್ಸ್ ಅಂತ ಅನ್ನಿಸ್ಲಿಲ್ಲ ಎರಡರಲ್ಲೂ ನನಗೆ. ಇನ್ನು ಈ ಎರಡರಲ್ಲೂ ಕೂಡ ನಿಮಗೆ IR ಬ್ಲಾಸ್ಟ್ ಇದೆ. ಸೊ ಆರಾಮಾಗಿ ನೀವು ನಿಮ್ಮ ಫೋನ್ ಮುಖಾಂತರನೇ ನಿಮ್ಮ ಟಿವಿಯನ್ನು ಕಂಟ್ರೋಲ್ ಮಾಡ್ಬೋದು. ಎರಡರಲ್ಲೂ ಕೂಡ Wi-Fi 6 ಇರುವಂಥದ್ದು ಆಯಿತಾ. ಡ್ಯುಯಲ್ ಬ್ಯಾಂಡ್ ಜೊತೆಗೆ Wi-Fi 6 ಇರುವಂಥದ್ದು. ಈ OnePlusಲ್ಲಿ ಬ್ಲೂಟೂತ್ 5.3 ಸಿಗ್ತಾ ಇದೆ, iQOOನಲ್ಲಿ ಬ್ಲೂಟೂತ್ 5.2 ಸಿಗ್ತಾ ಇರುವಂಥದ್ದು. ಎರಡು ಕೂಡ ತುಂಬ ಕ್ಲೋಸ್ ಫೈಟನ್ನು, ಕ್ಲೋಸ್ ಟಕ್ಕರನ್ನು ಕೊಡ್ತಾ ಇರುವಂಥದ್ದು ಆಯಿತಾ. ನಮಗೆ ಕಷ್ಟ ಈ ಎರಡರಲ್ಲಿ ಯಾವುದು ಬೆಸ್ಟ್ ಫೋನ್ ಅಂತ ಹೇಳಬೇಕು ಅಂತ ಅಂದರೆ. ಸೊ ಅಷ್ಟು ಸಿಮಿಲರ್ ಪ್ರೈಸ್ ರೇಂಜು, ಅಷ್ಟು ಸಿಮಿಲರ್ ಸ್ಪೆಸಿಫಿಕೇಷನ್ ಹೊಂದಿರುವಂಥದ್ದು. ಒಂದರಲ್ಲಿ iQOO ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ಇನ್ನೊಂದರಲ್ಲಿ OnePlus ಪರ್ಫಾರ್ಮ್ ಮಾಡ್ತಾ ಇರುವಂಥದ್ದು. ಕೆಲವು ಜನ OnePlus ಫ್ಯಾನ್ಸ್ಗಳಿರ್ಬೋದು, ಇನ್ನು ಕೆಲವು ಜನ iQOO ಗೇಮರ್ಗಳು ಫ್ಯಾನ್ಸ್ಗಳಿರ್ಬೋದು. ಸೊ ಪ್ರಿಯಾರಿಟಿ ನಿಮಗೆ ಬಿಟ್ಟಿದ್ದು. ನಿಮಗೆ ಪರ್ಫಾರ್ಮೆನ್ಸ್ ಸ್ವಲ್ಪ ಚೆನ್ನಾಗಿ ಬೇಕಾ, ಸ್ಟೇಬಲ್ ಪರ್ಫಾರ್ಮೆನ್ಸ್ ಬೇಕಾ, ಗೇಮರ್ಸ್ಗಳಿಗೆ iQOO ಒಂದು ಬೆಸ್ಟ್ ಆಪ್ಷನ್ ಆಗಬಹುದು ನಂಗೆ ಅನ್ನಿಸ್ದಂಗೆ. ಅದನ್ನು ಬಿಟ್ಟು ಕೆಲವು ಜನ OnePlus ಫೋನೇ ಬೇಕು ಅಂದ್ಕೊಂಡಿರ್ಬೇಕಾದ್ರೆ OnePlus Nordನ್ನು ಪ್ರಿಫರ್ ಮಾಡ್ಬೋದು. ಓವರಾಲ್ ಎರಡು ಕೂಡ ತುಂಬ ಒಳ್ಳೆಯ ಸ್ಮಾರ್ಟ್ಫೋನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡೂ ಕೂಡ ಒಳ್ಳೆ ಪ್ರೈಸ್ ರೇಂಜಿಗೆ ಲಾಂಚ್ ಮಾಡಿದೆ. ಎರಡೂ ಕೂಡ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ಗಳಂತಲೇ ಅನ್ಬೋದು. ನನಗೆ ಇಷ್ಟು ಕ್ಲೋಸ್ ಕಾಂಪಿಟೇಷನ್ ನಾನು ಇದಕ್ಕಿಂತ ಮುಂಚೆ ಎಲ್ಲ ನೋಡಿರಲಿಲ್ಲ. ಅಷ್ಟು ಕ್ಲೋಸ್ ಸ್ಪೆಸಿಫಿಕೇಷನ್ ಎರಡು ಕೂಡ ಹೊಂದಿರುವಂಥದ್ದು. ಸೊ ನೀವು ಡಿಸೈಡ್ ಮಾಡ್ಕೊಳ್ಳಿ ಎರಡರಲ್ಲಿ ಯಾವ್ದು ತೊಗೋತೀರಾ ಅಂತ. ನಾನು ಹೇಳಿದ್ದೀನಿ ಯಾವುದ್ರಲ್ಲಿ ಯಾವ್ದು ಚೆನ್ನಾಗಿದೆ, ಯಾವುದ್ರಲ್ಲಿ ಯಾವ್ದು ಚೆನ್ನಾಗಿಲ್ಲ ಅಂತ. ಸೊ ಇದಿಷ್ಟು ನನ್ನ ಒಪಿನಿಯನ್ನು. ನಿಮ್ಗೆ ಏನು ಅನ್ಸುತ್ತೆ ಕಾಮೆಂಟ್ ಮಾಡಿ. ನೀವು ಯಾವ್ದು ತೊಗೋತೀರಾ ಕಾಮೆಂಟ್ ಮಾಡಿ, ನೋಡೋಣ ಯಾವುದನ್ನು ಚೂಸ್ ಮಾಡ್ತೀರಾ ಅಂತ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಹೆಚ್ಚಿನ ವಿಡಿಯೋಗಳು ನಮ್ಮ ಟೆಕ್ ಆ್ಯಂಡ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.